ಜ್ಞಾನದಯಾ ಸಿಂಧು ದೀನ ಬಾಂಧವ ಜ್ಞಾನದಯಾ ಸಿಂಧು ಕ್ಷೀಣಮಾದುದು ಅಂತಃಕರಣ ಶೋಣಿಯೋ ಕ್ಷೀಣಮಾದುದು ಅಂತಃಕರಣ ಶೋಣಿಯೋ ಜೀವಿಪುದೆಂತು ದೀನ ಬಾಂಧವ ಜ್ಞಾನದಯಾ ಸಿಂಧು ಮನವು ನೀನೇ ಮಾನ ಪ್ರಾಣ ಸಮಸ್ತವು ನೀನೇ ಕೃಷ್ಣ 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 ತನುವು ನೀನೇ ಮನವು ನೀನೇ ಮಾನ ಪ್ರಾಣ ಸಮಸ್ತವು ನೀನೇ ಕೆದರಿದೆನ್ನ ಕೇಶರಾಶಿ ದುರುಳರತೆಯ ರಕ್ತ ಬಯಸಿ ಕಾಲ ಧರ್ಮದಂತೆ ಹೆಡೆ ಚಾಚಿ ನಿಂತಿದೆ ಸಂಧ್ಯೆಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಸಂಧ್ಯೆಯನ್ನು ಸಮಾಪ್ತಿಗೊಳಿಸಿ ಘೋರ ಯುದ್ಧ ಆಹ್ವಾನಿಸಿ ಎಂದಿಗೆ ನೀ ಇಂಗಿಸುವೆಯೋ ತಂಗಿಯ ಭಂಗವ ಎಂದಿಗೆ ನೀ ಇಂಗಿಸುವೆಯೋ ತಂಗಿಯ ಭಂಗವ ಓ ದೀನ ಬಾಂಧವ ಜ್ಞಾನದಯಾ ಸಿಂಧು ಅಂಧಕಾರವನೆಂದಿಗೆ ನೀಗುವೆಯೋ ಲೋಕ ಬಾಂಧವ ಕೃಷ್ಣ ಪಾಂಚಾಲಿ ಪಾಂಚಾಲಿ ಬೆಚ್ಚದರು ಈ ಭೀಮನ ಕೆಚ್ಚದೆಯ ರಾಣಿ ಪಾಂಡವರ ಕಡಿಬೇಡಿ ವೈ ವೈ ಗುರುಕುಲಾದವರನ್ನು ಒದಿಸುವನು ವೈ ವೈ ಗುರುಕುಲಾದವರನ್ನು ಒದಿಸುವನು ತರೆಯೆಮ್ಮರದು ದುರಹಂಕಾರದಿ ತರೆಯೆಮ್ಮರದು ದುರಹಂ ಕಲಿಸಿ ಬರು ಕಟ್ಟಿ ನೆಮ್ಮರು ವೈ ವೈ ಗುರುಕುಲಾದವರನ್ನು ಒದಿಸುವನು ಅನುಜರೆಂಬುವ ಅಕ್ಕರ ಇಲ್ಲದ ತೊಟ್ಟಿದ ಕೂಡನ ಕುನ್ನಿಗಳ ಅನುಜರೆಂಬುವ ಅಕ್ಕರ ಇಲ್ಲದ ತೊಟ್ಟಿದ ಕೂಡನ ಕುನ್ನಿಗಳ ಒಕ್ಕಸವೆಲ್ಲವ ಒಕ್ಕಿಸಿ ನಮಗ ನ್ಯಾಯವಯದ ರಕ್ತದರ ಒಕ್ಕಸವೆಲ್ಲವ ಒಕ್ಕಿಸಿ ನಮಗ ನ್ಯಾಯವಯದ ರಕ್ತದರ ಲಕ್ಷಿಸದೆ ಕಕ್ಕಡಗಿಸಿ ಬಂದು ಒಕ್ಕಿಸ ರಣದೊಳಗೆ
ರಕ್ಷಿಸದೆ ತೊಟ್ಟಡಗಿ ನಿಮ್ಮ ಮುಟ್ಟಿದ ಬಿಡದನ ತಡದೊಳಗೆ ತವ ಏಳು ಪತ್ನಿಯ ಗರ್ಭದಿ ಸೆಳೆದ ತವ ಏಳು ಪತ್ನಿಯ ಗರ್ಭದಿ ದುರ್ಮೂರ್ಖರವ ಎದೆಯನ್ನು ಬಗೆದು ವೈ ಐ ಕುರುಕುಲಾದ ಮರನ್ನು ಒದಿಸುವೆನು ಸರಿಯೆಮ್ಮೆರದು ದುರ್ಹಂಕಾರದಿ ಸರಿಯೆಮ್ಮೆರದು ದುರ್ಹಂಕಾರ ಧಿಕ್ಕರಿಸಿ ಬಲು ಸತ್ತು ನಿಮ್ಮ ವೈ ಐ ಕುರುಕುಲಾದ ಮರನ್ನು ಒದಿಸುವೆನು ಕುರುಕುಲಾದ ಮರನು ತೆಗೆದು ಬಿಸಾಡುವೆನು. ಪಾಂಚಾಲಿ ನನ್ನ ನೆಚ್ಚಿನ ಗದಗೆ ಅನುಜರೆಂಬುವ ಹಕ್ಕರಗಿ ತೊಕ್ಕಿದ ಕೂಡನ ಕುನ್ನಿಗಳ ಅನುಜರೆಂಬುವ ಹಕ್ಕರಗಿ ತೊಕ್ಕಿದ ಕೂಡನ ಕುನ್ನಿಗಳ ಒಕ್ಕಸವೆಲ್ಲವ ಬೊತ್ತಿಗೆ ಮಗ ನ್ಯಾಯ ವಯಸ್ಸಿಗೆ ರಕ್ತದ ಒಕ್ಕಸವೆಲ್ಲವ ಬೊತ್ತಿಸಿದ ಮಗ ನ್ಯಾಯ ವಯಸ್ಸು ರಕ್ತದ ರಕ್ತದ ತಕ್ಕಡಗಿಸಿ ಮಾಡಿ ಮುಟ್ಟಿದ ಬಿಡದನ ತನದೊಳಗೆ ರಕ್ತದ ತಕ್ಕಡಗಿಸಿ ಮಾಡಿ ಮುಟ್ಟಿದ ಬಿಡದನ ತನದೊಳಗೆ ತವ ಏಳು ಪತ್ನಿಯ ಗರ್ಭದಿ ಸೆಳೆದ ತವ ಏಳು ಪತ್ನಿಯ ಗರ್ಭದಿ ದುರ್ಮಾರ್ಗರವ ಎದೆಯನ್ನು ಬಗೆದು ವೈ ಐ ಕುರುಕುಲಾದವರನ್ನು ಒದಿಸುವೆನು ಸರಿಯೆಮ್ಮೆರದು ದುರಹಂಕಾರದಿ ಸರಿಯೆಮ್ಮೆರದು ದುರಹಂಕಾರ ಧಿಕ್ಕರಿಸಿ ಬಲು ಸತ್ತು ವೈ ಐ ಕುರುಕುಲಾದವರನ್ನು ಉಗುರಾಹದವರನ್ನು ತೆಗೆದು ಬಿಸಾಡುವೆನು. ಪಾಂಚಾಲಿ ನನ್ನ ನೆಚ್ಚಿನ ಗದಗೆ ಬೆಚ್ಚು ಬೀಳದವರನ್ನು ರೊಚ್ಚಿನಿಂದ ಚಚ್ಚಿ ನೊಚ್ಚು ನೂರು ಮಾಡಿಬಿಡುವೆ. ಏಕೆ ಏಕೆ ದುಃಖಿಸುತ್ತಿರುವೆ? ಪಾಂಚಾಲಿ, ಕಳೆದು ಹೋದ ದುರ್ಘಟನೆಗಳನ್ನು ಹಗಲಿರುಳು ನೆನೆದು ಈಗೇಕೆ ನಿನ್ನ ಮನಸ್ಥೈರ್ಯವನ್ನು ನಾಶಪಡಿಸಿಕೊಳ್ಳುತ್ತಿರುವೆ? ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮನ ದಯೆಯಿಂದ ನಿನ್ನ ಬಹುದಿನದ ಬಯಕೆಯು ಬಹುಬೇಗ ದೂರವಾಗುವ ಕಾಲವು ಬಹಳ ಸನ್ನಿಹಿತವಾಗುತ್ತಿರುವುದೇ ದೇವಿ. ಶಾಂತಳಾಗು ದೇವಿ. ಶಾಂತಿ 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 ಏನು ಬಿಟ್ಟಿಲ್ಲವೇ ಅಣ್ಣ? ನಿನ್ನ ಹುಚ್ಚುದನದ ಭ್ರಾಂತಿ. ದ್ಯೂತದಲ್ಲಿ ನಮ್ಮ ಕಿರಿಯನ್ನೆಲ್ಲವನ್ನು ತೊರೆದಿ ಘೋರ ಕಷ್ಟಪರಿಲ್ಲದೆ ತುಂಬಿದ ರಾಜಸಭೆಯಲ್ಲಿ ಭಾ ಪಾಂಚಾಲಿ ನನ್ನ ತೊಳೆಂಗಲಂಕರಿಸಿ ಎಂದು ತೊಡೆ ತಟ್ಟಿ ಕರೆದನಲ್ಲ, ಆ ಕೂಡನ ಕೋಣೆ ಆಗಲೂ ಅಡಿಗಡಿಗೂ ಕರಾಳ ಧೂಮಕೆತುವಿನಂತೆ ಅಡ್ಡಗಟ್ಟಿ ಕಾಣುತ್ತಿರುವ ಆ ಗುರು ಸಂತತಿಯ ಘೋರ ಕೃತ್ಯಗಳು ತಮ್ಮ ಚಿತ್ತಕ್ಕಿನ್ನು ಕಿಚ್ಚನ್ನತ್ತಿಸುತ್ತಿಲ್ಲವೇ? ವಿಷ ಪ್ರಾಚನ, ಕಪಟ ಜೂತ, ಭೀಕರ ಕಾರಣವಾದ ಕೈಲಾಗದ ಹೇಡಿಗಳಂತೆ ಮುಗಿಸಿಕೊಂಡ ಅಜ್ಞಾತವಾದ ಇವುಗಳ ಸ್ಮರಣೆಯನ್ನ ಒಮ್ಮೆಯಾದರೂ ಸ್ಮರಿಸಿಕೊಳ್ಳಿ. ತಮ್ಮ ಚಿತ್ತ ವಿಚಲಿತವಾಗಿ ಪ್ರತೀಕಾರದ ದಾಹ ಮುನ್ನುಗ್ಗಿದರೂ ನುಗ್ಗಬಹುದು. ಅದನ್ನು ಬಿಟ್ಟು ಬಾರಿ ಬಾರಿಗೂ ಈ ಶಾಂತಿವಾದವನ್ನು ಏಕೆ ಅಪೇಕ್ಷಿಸುತ್ತಿರುವಿರಿ? ಸಹೋದರ ಭೀಮಸೇನ, ಸ್ವಲ್ಪ ತಾಳು, ದುಡುಕಬೇಡ, ಸೈರಿಸು. ನಿನ್ನ ಹೃದಯಾಂತರಾಳದಲ್ಲಾಗುತ್ತಿರುವ ಭೀಕರ ಹೋರಾಟವನ್ನು ನಾನು ಬಲ್ಲೆ. ಮಹಾಮಹಿಮನಾದ ಶ್ರೀಕೃಷ್ಣ ಪರಮಾತ್ಮರು ಈಗಾಗಲೇ ನಮ್ಮ ಪಕ್ಷ ವಹಿಸಿರುವುದಾಗಿ ದೂತನು ಸಮಾಚಾರ ತಂದಿರುವನು. ಇನ್ನೇನು ಪರಮಾತ್ಮನ ಆಗಮನೂ ಆಗುವುದು. ಬಂದ ನಂತರ ಮುಂದಿನ ಕಾರ್ಯವನ್ನು ಆಲೋಚಿಸೋಣ. ಕೃಷ್ಣ ಮಾಧವ
ನರದಾತ ದೇವ ಹೃದಯ ತೋರಿ ಬಾ ದೇವ ಹೃದಯ ತೋರಿ ಬಾ. ಸನ್ಮತಿದಾತ ಸುಜನರ ಪ್ರೀತ ಸನ್ಮತಿದಾತ ಸುಜನರ ಪ್ರೀತ ಭಾವಾತೀತ ಭಾಗ್ಯ ವಿಧಾತ ಭಾವಾತೀತ ಭಾಗ್ಯ ವಿಧಾತ ಅನುದಿನ ನಿಮ್ಮ ಕೃಷ್ಣ ಮಾಧವ ಅನುದಿನ ನಿಮ್ಮ ಗಣಪಾದವನ ಅನುದಿನ ನಿಮ್ಮ ಗಣಪಾದವನ ಕನಸು ಮನಸ್ಸಿನಲ್ಲಿ ಜಾರಿದೆ ದೇವ. ಕನಸು ಮನಸ್ಸಿನಲ್ಲಿ ಜಾರಿದೆ ದೇವ ದೇವ ಹೃದಯ ತೋರಿ ಬಾ ದಿನರದಾದ ದೇವ ಹೃದಯ ತೋರಿ ಬಾ ದೇವ ಹೃದಯ ತೋರಿ ಬಾ. ಕೃಷ್ಣ ಕೃಷ್ಣ ಮಾಧವ ಪರಮಾತ್ಮನಿಗೆ ನಮಸ್ಕರಿಸುವೆನು. ವಿಜಯಶಾಲಿಗರಾಗಿ ಪಾಂಡುಪುತ್ರರೇ, ರಾಜ್ಯದಾಸಿಗಾಗಿ ಸಕಲ ಬಂಧು ಬಾಂಧವರನ್ನು ಕಳೆದುಕೊಳ್ಳುವುದರಿಂದ ಪ್ರಯೋಜನವೇನು ದೇವ? ಉಭಯರು ಶಾಂತಿಯಿಂದ ಬಾಳುವುದು ಒಳ್ಳೆಯದಲ್ಲವೇ ಪ್ರಭು? ಅಂದರೆ ನಿನ್ನ ಮಾತಿನ ಅರ್ಥ? ಪರಮಾತ್ಮ ಧರ್ಮನಂದನ, ಸಮರವನ್ನೊಲ್ಲನಯ್ಯ ನಶ್ವರ ಜಲದ ಬೊಬ್ಬುಳಿಯಂತೆ ಸಿರಿಭೋಗ ನಶ್ವರ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಹಿಮದನ್ವಯ ಅಶಾಶ್ವತ ನರ ಜನ್ಮ ಸಮರವನ್ನೊಲ್ಲನಯ್ಯ ಕಮಲಾಕ್ಷ ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹೇಗೆ ನಾ ಗುರಿಯಾಗುವುದೇ ದರೆಯ ದುರಾಸೆಗೆ ಕಾಳಗ ಬಯಸಿ ನರ ಹೇಗೆ ನಾ ಗುರಿಯಾಗುವುದೇ ಗುರು ಬಾಂಧವರ ಶವಗಳ ಕಾಮುದೇ
ಗುರು ಬಾಂಧವರ ಶವಗಳ ಕಾಂಬುದೆ ಎನ್ನು ಒಂದು ಮಣ್ಣಿಗೋಸ್ಕರ ಎನ್ನು ಒಂದು ಮಣ್ಣಿಗೋಸ್ಕರ ಹಿಂದೆ ಅನೇಕರು ಒಡೆದಾಡಿ ಬಂದರು. ಹಿಂದೆ ಅನೇಕರು ಒಡೆದಾಡಿ ಮಡಿದರು. ಭರತ ಭೂಮಿಯನ್ನು ಯಾರಾಯಿದರು? ಭರತ ಭೂಮಿಯನ್ನು ಯಾರಾಯಿದರು? ಸಮರವನೊಲ್ಲೆಯ ಕಮಲಾಕ್ಷ ಜಲದ ಬಬ್ಬುಳಿಯಂತೆ ಹೋಗ ನಶ್ವರ. ಪರಮಾತ್ಮ ಜಲದ ಬಬ್ಬುಳಿಯಂತೆ ಭೋಗ ನಶ್ವರ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಹಿಮದನ್ವಯ ಅಶಾಶ್ವತ ನರ ಜನ್ಮ. ಸಮರವನೊಲ್ಲೆಯ ಕಮಲಾಕ್ಷ ಸಮರವನೊಲ್ಲೆಯ ಯದುಪತಿ. ಪರಮಾತ್ಮ, ಇಷ್ಟೊಂದು ಅನರ್ಥಗಳು ನಡೆಯಬಾರದು ಎಂದು ನನ್ನ ಆಲೋಚನೆ. ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಎಮ್ಮಾರಿಯ ಬಾಯಿಗೆ ತುತ್ತಾಗಿಸಿ ಕಲುಷಿತೆಯಾದ ಭರತ ಭೂಮಾತೆಯ ಶಿರದಲ್ಲಿ ಎಪ್ಪು ಗಟ್ಟಿದ ರಕ್ತದ ಕಣಗಳನ್ನು ಹಾಗೆ ಯಾವ ಜಲದಿಂದ ತೊಳೆದು ಪೂಜಿಸಲು ಹೇಳು ಪರಮಾತ್ಮ. ಆದ್ದರಿಂದ ನೀವು ನಮ್ಮಗಳ ಸಂಧಾನಿಯಾಗಿ ಆ ದುರ್ಯೋಧನ ಬಳಿಗೆ ಹೋಗಿ ಶಾಂತಿ ಸಂಧಾನಗಳಿಗೆ ಪ್ರಯತ್ನಿಸುವ ಮುಕುಂದ. ಧರ್ಮನಂದನ, ನನ್ನನ್ನು ಇಷ್ಟೊಂದು ಹೊಗಳು ಏಕೆ? ಕರ್ತವ್ಯ ಸತ್ಪುರುಷರ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂದು ಪವಿತ್ರ ಬೋಧನೆ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯವೇನೋ ಇದಕ್ಕೆ ಸಮ್ಮತವಾದರೆ ನಿನ್ನ ಈ ಸಹೋದರರ ಅಭಿಮತ? ನಮ್ಮಗಳ ಅಭಿಮತವೇ ಕೃಷ್ಣ. ಮಂದಮತಿಯ ಕೌರವ ತಂದು ನಮಗೆ ಅಲ್ಲದು. ಮಂದಮತಿಯ ಕೌರವ ತಂದು ನಮಗೆ ಸಲ್ಲದು. ತಂದೆ ಪಾಂಡು ಜನಕನ ವಂದಿಸು ದೇಶದ ನಿನಗೆ. ತಂದೆ ಪಾಂಡು ಜನಕನ ವಂದಿಸು ದೇಶದ ಮಂದಮತಿಯ ಕೌರವ ತಂದು ನಮಗೆ ಸಲ್ಲದು. ಹುಚ್ಚ ಬೇಡುವುದಕ್ಕೆ ರಾಜ ಅವರಪ್ಪನ ಆಸ್ತಿಯೇ ಕೃಷ್ಣ. ಹುಚ್ಚ ಬೇಡುವುದಕ್ಕೆ ರಾಜ ಅವರಪ್ಪನ ಆಸ್ತಿ. ಸಮವಹಿಸಿ ದುಡಿದಿಯರೆ ಸಮವಹಿಸಿ ದುಡಿದ ಕಬ್ಬಿನ ಕುರು ರಕ್ತದ ಗರ್ಭದಿಂದ ತಡೆಯಲು. ಕಬ್ಬಿನ ಕುರು ರಕ್ತದ ಗರ್ಭದಿಂದ ತಡೆಯಲು ಮಂದಮತಿಯ ಕೌರವ ತಂದು ನಮಗೆ ಸಲ್ಲದು. ತಂದೆ ಪಾಂಡು ಜನಕನ ವಂದಿಸಿ ಬೇಡುವನಿಗೆ. ತಂದೆ ಪಾಂಡು ಜನಕನ ವಂದಿಸಿ ಬೇಡುವನಿ. ಮಂದಮತಿಯ ಕೌರವ ತಂದು ನಮಗೆ ಸಲ್ಲದು. ತಂದು ನಮಗೆ ಸಲ್ಲದು. ತಂದು ನಮಗೆ ಸಲ್ಲದು. ಕೃಷ್ಣ, ನಮ್ಮಗಳ ಅಭಿಮತಕ್ಕೆ ಅಡ್ಡವಾಗಿ ಅಗ್ರಜನೆಂಬುವ ಗೊತ್ತು ಧರ್ಮದ ಗಡ್ಡು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬೆಳಗುತ್ತಿದೆ. ಅದನ್ನು ಬೇಡಿದೆ. ಮುನ್ನುಗ್ಗೋಣವೆಂದರೆ ಭ್ರಾಂತು ಎಂಬ ಪಾಶ ನಮ್ಮನ್ನು ಅಡಿಗಡಿಗೂ ಅಡ್ಡಗಟ್ಟಿದೆ. ಚಚೆ, ಕೊಡಬೇಕು ನಮ್ಮ ಈ ಏಡಿ ಜನ್ಮವನ್ನು. ಭೀಮಸೇನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಅರ್ಜುನ? ವಾಸುದೇವ, ಅಗ್ರಜನ ಮಾತನ್ನು ಅನುಮೋದಿಸಿ ನಮ್ಮ ನೇಕ ಸಜೀವಾಗಿ ಕೊಲ್ಲುತ್ತಿರುವೆ.
ಆದಿಯಿಂದಲೂ ಅಪಮಾನ ಅಪಜಯ ಅನಿಷ್ಟಗಳೇ ನಮ್ಮ ಇಷ್ಟ ದೈವಗಳಾದವು. ಆದಷ್ಟು ಬೇಗ ಅವಳು ತೊಳಿಸಿ ಮುಂಬರಲು ಪ್ರಯತ್ನಿಸಿದರೆ ಹಗ್ಗಜನೆಂಬ ಮಗಬಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಧಿಕ್ಕಾರವಿರಲಿ ಕೃಷ್ಣನಮ್ಮ, ಹೇಳಿ ಜನ್ಮಕ್ಕೆ. ಅರ್ಜುನ, ನೀನು ಸಹ ಸಂಧಿಗೆ ಸಮ್ಮತಿಸಿದಂತೆಯೇ ಸರಿ. ಇನ್ನು ಮಹಾಮೇಧಾವಿಗಳಾದ ನಕುಲ ಸಹದೇವರು ಅಗ್ರಜನ ಮಾತಿಗೆ ತಲೆಬಾಗುವರು. ಇನ್ನು ತಂಗಿ ದೃಪದ ನರೇಂದ್ರನಂದಿನಿ, ಏಕಮ್ಮ ಖಿನ್ನಳಾಗಿರುವೆ. ನಿನ್ನ ಈ ಪತಿಗಳ ಅಭಿಪ್ರಾಯ ನಿನಗೂ ಸಮ್ಮತ ತಾನೆ? ಪತ್ನಿಗಾದ ಅಪಮಾನದ ಕಡೆಗೆ ಸ್ವಲ್ಪವೂ ಗಮನ ಕೊಡದ ಈ ನನ್ನ ಪತಿಗಳ ಅಭಿಪ್ರಾಯವನ್ನು ಧರ್ಮ ಸಮ್ಮತವೆಂತಲೂ ನ್ಯಾಯ ಸಮ್ಮತವೆಂತಲೂ ಹೀಗೆ ನಿರ್ಧರಿಸುವುದು ಅಲ್ಲ. ಜನಾರ್ದನ ವೇಣುಲೀಲಾ ಪ್ರವೀಣ ಸಿರಗೊಡ್ಡಿ ಬೇಡಿದರು ತೋರದಿಹೆಯೇಕೋ 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 ನೀ ಕರುಣಾ ಕೃಷ್ಣ ಕೃಷ್ಣ मेरे दास भांगणदि दुरुಳ ಕುರು ರಾಕ್ಷಸರು मेरे दास ಭಾಂಗಣದಿ ದುರುಳ ಕುರು ರಾಕ್ಷಸರು ಪಂಜರದ ಗಿಳಿಯಲು ಕಂಡ ಕೆಂಡಾಕ್ಷಿ ಗಿಡುಗನ ಹಾಗೆ ಕೆಂಜರ
ತಿನ್ನುತ್ತಿದ್ದ ಭಂಡ ಬಕನನ್ನೇ ಕೊಂದ ಮಹಾ ದೌರ್ಧಾಂಡ ಭೀಮಸೇನ. ಪಾಂಚಾಲಿ ನಿನಗೇಕೆ ಈ ಗದಾ ದಂಡ? ಅದನ್ನು ಬಿಸಿಟು ಕೈಗೆ ಸೌಟನ್ನು ಹಿಡಿದುಕೋ. ಪಾಂಚಾಲಿ ತಾಕು ನಿಲ್ಲಿಸು ನಿನ್ನಿ ವಾಕುಡಕ. ಸೃಷ್ಟಿಯ ಸಮರ್ಥ ಶಕ್ತಿಗೆ ಎದುರಾಗಲಿ. ಸಪ್ತ ಸಾಗರಗಳೇ ಕೋರ್ಕೆರೆಯಲಿ. ಕುಲಗಿರಿಗಳೇ ಚಲಿತರಾರಂಭಿಸಲಿ. ಪರ್ವತಾಗ್ರಗಳೇ ಶೋಧಿಸಲಿ. ಶತ್ರು ಯೋಚಿತವಾದ ಧರ್ಮ ಹೆಂಗಿದ ಆ ಗುರುಕುಲವನ್ನು ತಲೆ ಎತ್ತಲು ಬಿಡುವುದಿಲ್ಲ. ಪಾಂಚಾಲಿ ಕೇಳು. ಪಾಂಡವರ ಗುರುವನ್ನು ಚಂಡ ಕೌರವನ ಗುಂಡಿಗೆ ಬೀಳೆ. ಪಾಂಡವರ ಗುರುವನ್ನು ಚಂಡ ಕೌರವನ ಗುಂಡಿಗೆ ಗಂಡ ಜಲುಬುಗಳ ತುಂಡರಿಸಿ ಜಳಚಂಡ ಕೌಶ ಮಾಡಿದುವೆ. ಗಂಡ ಜಲುಬುಗಳ ತುಂಡರಿಸಿ ಜಳಚಂಡ ಕೌಶನವ ಮಾಡಿ ಮೋಡ ಚನ್ಮಯ ಆರ್ಪಡಿಸಿ ಮನಕದ ತೋರ್ಪಡಿಸಿ ಮೋಡ ಚನ್ಮ ಆರ್ಪಡಿಸಿ ಮನಕದ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದ ಮೆರವ ಗುರುವರನ ಕಾಲ್ಗಳ ಪಿಡಿದು ಸರ್ಪದ ಮೆರವ ಗುರುವರನ ಕಾಲ್ಗಳ ಪಿಡಿದು ಗಿರಗಿರನೆ ಗಿರಗಿರಿ ನೆಲಚ್ಚೊಪ್ಪಡಿಸಿದೆ. ಬಲಚೋನ್ ಎದೆಯಪ್ಪಳ ಹೇಗಿದ್ದು ಚಂದು ರಣಕ್ಕೆ ರಣಜಾವ ಮುಗಿದುಕೊಳ್ಳೆ. ಪಾಂಚಾಲಿ ಸಾವಿರಾರು ಸರ್ವತಾರ್ ಮೋಡ ತನ್ಮಯ ಆರ್ಭಟಿಸಿ ಮನದಲ್ಲಿಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ವತಾರ್ ಮೋಡ ತನ್ಮಯ ಆರ್ಭಟಿಸಿ ಮನದಲ್ಲಿಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಸರ್ಪದಿನ್ಮರವ ಗುರುವನನ ಕಾಲ್ಗಳ ಪಿಡಿದು ಸರ್ಪದಿನ್ಮರವ ಗುರುವನನ ಕಾಲ್ಗಳ ಪಿಡಿದು ಗಿರಗಿರಲೆ ನೆಲಕ್ಕಪ್ಪಳಿಸಿದೆ. ಕೂಡ ಹೇಗೆ ತಂದು ರಣಕ್ಕೆ ಮುಗಿದುಕೊಳ್ಳೆ. ಪಾಂಚಾಲಿ ಸಾವಿರಾರು ಆನೆಗಳ ಬಲವುಳ್ಳ ರೌದ್ರಾದ ಮೇಲೆ ಮಾತನಾಡುತ್ತಿರೋ ಈ ಜಲಗತ್ತಿ ಮಲ್ಲನ ಸಾಹಸದ ಆತುರತೆಯನ್ನು. ಇನ್ನು ಪರಶುವರಿಂದಲೇ ಪಾಶುಪತಾಸ್ತ್ರವನ್ನು ಪಡೆದು ಅರ್ಜುನ, ಫಲ್ಗುಣ, ಪಾರ್ಥ, ಕಿರೀಟಿ, ಗಾಂಧೀವಿ, ಶ್ವೇತವಾಹನ, ಭೀಮತ್ಸು, ಧನಂಜಯ, ಸವ್ಯಸಾಚಿ, ಅಬ್ಬಬ್ಬ ದಶನಾಮನೆಯ ಪರಮವೀರ, ನಿನಗೆ ಈ ಗಾಂಧೀವ ಬೇರೆ ಕೇಳು. ಅದನ್ನು ಮೂಲೆಯಲ್ಲಿ ಇರಿಸಿ ಕೈಗೆ ಬಲನ್ನು ತೊಟ್ಟುಕೋ. ಛೇ ಅಣ್ಣ, ಇವರಾರು ನನ್ನ ಪತಿಗಳಲ್ಲ, ನನ್ನ ಭಾಗದ ಮೃತ್ಯು ಸ್ವರೂಪರು. ನನ್ನ ಪಂಥವನ್ನು ಈಡೇರಿಸಿಕೊಳ್ಳಬೇಕಾದರೆ ನಾನೇ ರಣದುರ್ಗಿಯಾಗಿ ಸಮರಾಗಲಿಕ್ಕೆ ಅಂದು ನೆರೆದ ಸಭಿಕರ ನಡುವೆ ನನ್ನ ಜಡೆಗೆ ಕೈ ಚಾಚಿದವನ ಒಡಲನ್ನು ಸೀಳಿ ಅವನ ಬಿಸಿ ನೆತ್ತರಿನಿಂದ ನನ್ನ ಪಂಥವನ್ನು ಪೂರೈಸಿಕೊಳ್ಳುವೆ. ಇಲ್ಲವಾದರೆ ಅಣ್ಣ, ಅಗ್ನಿಸುತಿಯಾದ ನಾನು ಚಿತೆಯನ್ನೇರಿ ಪ್ರಾಣ ತ್ಯಾಗ ಮಾಡಿಕೊಳ್ಳುವೆನು. ಈಗ ಚೆನ್ನಾಯಿತು. ಸಹಜ ರೈವರ ಅಭಿಪ್ರಾಯವೇ ಒಂದು, ಈ ನನ್ನ ತಂಗಿ ದ್ರೌಪದಿಯ ಅಭಿಪ್ರಾಯವೇ ಒಂದು, ಅಲ್ಲವೇ ಭೀಮಸೇನ?
ಅದಕ್ಕೆ ನಾನೇನು ಮಾಡಿದೆ ಕೃಷ್ಣ? ಅದಕ್ಕೆ ನೀನೇನು ಮಾಡಿಯೇ? ಏಕೆ ಈಕೆಯ ಅಭಿಪ್ರಾಯವು ಈಗ ಆಯ್ತಲ್ಲ ಎಂದು ಕೇಳಿದನಷ್ಟೇ. ಏಕೆ? ಅವಳು ಹೇಳಿದ್ದನ್ನು ನೀನು ಕೇಳಲಿಲ್ಲವೇ? ಬಿಡು. ಏಕೆ ನೀನು ಕೇಳಲಿಲ್ಲವೇ? ಕೇಳಿ ಅದರಿಂದ ಪ್ರಯೋಜನವಾದರೇನು ಕೃಷ್ಣ? ಪ್ರಯೋಜನವೋ ಅಪ್ರಯೋಜನವೋ ನನಗೊಂದೂ ತಿಳಿಯದೆಯಾ. ಒಟ್ಟಿನಲ್ಲಿ ಸತಿಯ ಆರ್ತನಾದವನ್ನು ಕೇಳುವುದು ಪತಿಗಳಾದ ನಿಮ್ಮಗಳ ಕರ್ತವ್ಯ. ಏಕೆ? ಹೇಗೆ? ಹೆಣ್ಣೊಳಗ ನಾಲ್ವರು ಅವಳಿಗೆ ಪತಿಗಳಲ್ಲವೇ? ಅವರೇ ಅದನ್ನು ಪರಿಹರಿಸಲಿ. ಅದಕ್ಕೂ ಈ ಭೀಮನಿಗೂ ಯಾವುದೇ ಸಂಬಂಧವಿಲ್ಲ. ಸಂಬಂಧವಿಲ್ಲದೆ ಅಂದು ಆ ಕುರುಸಭೆಯಲ್ಲಿ ಬಂಡ ದುಶ್ಯಾಸನನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿರುಮುಡಿಯ ಕಟ್ಟುವನೆನಿತೋ. ಎನಗದ ದಂಡದಿ ದುರ್ಯೋಧನನ ತೊಡೆಯನು ಪುಡಿಗುಟ್ಟುವನೆನಿತೋ. ನುಡಿದೆಯೋ ಕಂಬದ ನುಡಿಯ ಭಾವ ನುಡಿದು ಮರೆತೆಯೋ ಮರೆತು ನಿದಿರೆಯೊಳಿಹೆಯೋ. ಹಿಡಿಂಬ ಮನೋಹರ ಅದಗಲಿ ನಿನ್ನಿ ಕುಹಕ ಕಂಟಕದ ಕರ್ಕದ ಕರುಳಿರುವ ಕಣ್ಣೀರು ಕರೆದಿರುವಲ್ಲದೆ ನಿನ್ನಿ ಕಂಬನಿಗೆ ಬದಲಾಗಿ ಅಗೆಯ ಹೆಣ್ಣಿನ ಕಣ್ಣಲ್ಲಿ ಶತಶಾಸ್ತ್ರ ಮಿಡಿ ಕಂಬನಿಯಾಗುತ್ತವೆ. ಕಾಲುವೆ ಕೌರವನಿಗೆ ಬೆಂಬಲವಾಗಿ ನಿಲ್ಲಲಿ. ತಳಕ್ಕೆ ಕೌರವರ ಕುರು ಸಮುದ್ರವೋ ತಲೆ ತರುವೆ ನಾವು. ದುರ್ಯೋಧನ ದುಶ್ಯಾಸನೆಂಬ ದುಷ್ಟ ಕೇಟಗಳ ನಂತರ ಬಗೆದ ದುಶ್ಯಾಸನ ಒಡಲ ಹುಡುಗುತ್ತಿ ಪಾದಕ್ಕೆ ದುರ್ಯೋಧನ ಕೊಡೆಯ ದೃಪದ ಸುದ್ದಿ ಕಟ್ಟಿಸುವೆ ನಿನ್ನೀ ಬಿಟ್ಟು ಮುಡಿಯ. ಪಡದಿರುವೆದೆಯ ನರಕ ಮರ್ದನ ಕೇಳಮ್ಮ ಮತ ಕುರುವರ ಬಿಡನ್ನು ತರದಿ ಕಂಠದಲ್ಲಿ ಅಡಗಿಸುವ ತರದಿ ಕಂಠದಲ್ಲಿ ಅಡಗಿಸಿ ಗುರುಕುಲ ಕಡಗಿರುವೆ ಗುರುಕುಲ ಕಡಗಿರುವೆ ಗುರು ವಂಶವನ್ನು ಪರಿಪರಿಸಿದ್ದು ಗುರು ವಂಶವನ್ನು ಪರಿಪರಿಸಿದ್ದು ತೊಡಗಿದ್ದರು. ಭೂಮಿ ಬಿರುಕು ಬಿರುಕು ಒಟ್ಟಿನ ವಚನದಲ್ಲಿ ವಾಸುದೇವ ಯುದ್ಧ ಕಟಾಯಿಸಿದ್ದ ಭೀಮಸೇನ ಹೌದು ಪರಮಾತ್ಮ. ವಿಷ ಸ್ವಲ್ಪಕ್ಕೆ ಆಲೋಚಿಸಿ ಕನಿಕರಿಸಿದರೆ ಅದರ ವಿಷವು ಅಮೃತವಾಗ್ತಿದೆ. ಮರೆತಿರೇಕೆ ದೇವ, ಹಿಂದೆ ನಮಗೆ ನಾನಾ ವಿಧವಾದ ಕಷ್ಟ ಕ್ಲೇಶವನ್ನುಂಟು ಮಾಡಿದ ಆ ಪಾಷಾಂಡವರೊಡನೆ ನಮಗೆ ಸಂಧಿಯೇ. ನಾನಂದು ಗೈದ ಸಮದ ಕಣಗಳು ತೋರುವೆ, ನಾನಂದು ಗೈದ ಸಮದ ನಾನಂದು ಗೈದ ಸಮದ ಕಣಗಳು ತೋರುವೆ, ನಾನಂದು ಗೈದ ಸಮದ ಅರನಿಂ ದೊರೆತ ಈ ಕುರುಕುಲವನ್ನು ಒದಿಸುವೆ, ನಾನಂದು ಗೈದ ಸಮದ ನಾನಂದು ಗೈದ ಸಮದ ಈ ಪಾಂಡವ ಕುಲ ಸತಿಯಂ ಅವ ಏಳನ ಗೈದ ಈ ಪಾಂಡವ ಕುಲ ಸತಿಯಂ ಅವ ಏಳನ ಗೈದ ಕುಲ ನೆಲೆ ಇಲ್ಲದೆ ಹಳೆಯುವ ಕರ್ಣನ ಕೊಲ್ಲನೆಂದೆನುತ ನಾನಂದು ಗೈದ ಸಮದ ರಣಗಳು ತೋರುವೆ, ನಾನಂದು ಗೈದ ಸಮದ
ಪರಾಕ್ರಮರೈವರು ನಾವು ನಾರಿಯ ಪಂಚಮತಿ ಇಳಿಸಗಾದವು ವೀರ ಪರಾಕ್ರಮರೈವರು ನಾವು ನಾರಿಯ ಪಂಚಮತಿ ಇಳಿಸದ ಹಿರಿಯನಂದಣ್ಣನ ಮಾತಿಗೆ ಹಿರಿಯನಂದಣ್ಣನ ಮಾತಿಗೆ ವೀರದೆ ಸೋತು ಶರಣಾಗಿರುವು ವೀರದೆ ಸೋತು ಶರಣಾಗಿರುವು ನಾನಂದು ಗೈದ ತಪದ ಗಣಗಳು ತೋರುವೆ ನಾನಂದು ಗೈದ ತಪದ ವಾಸುದೇವ ಪಾಂಡವರ ಕೀರ್ತಿ ಪ್ರತಿಷ್ಠೆಗಳು ಅಚಾನಕವಾಗಿ ಉಳಿಯಬೇಕಾದರೆ ಸಂಧಿಯನ್ನು ನಿರಾಕರಿಸಲೇಬೇಕು ಯುದ್ಧವು ನಡೆಯಲೇಬೇಕು ಅರ್ಜುನ ಅರ್ಜುನ ಧರ್ಮನಂದನ ಪರಮಾತ್ಮ ಭೀಮಾರ್ಜುನರು ಬಹಿರಂಗದಲ್ಲಿ ನಿನ್ನ ಮಾತಿಗೆ ತಲೆಬಾಗಿದರಾದರೂ ಅಂತರಂಗದಲ್ಲಿ ದ್ವೇಷಜ್ವಾಲೆ ತಗದಗನೆ ಎತ್ತಿ ಉರಿತಿರುವುದು ಅದನ್ನು ಶಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ಈ ರೀತಿ ತವಕಪಡುತ್ತಿರುವುದು ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಯಾವ ನಿರ್ಧಾರವನ್ನು ಕೈಗೊಳ್ಳುವೆ ಪರಮಾತ್ಮ ಧರ್ಮನಂದನ ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು ಕರುಣದಿಂದ ಪಾಲಿಸಯ ಕೃಷ್ಣ ಕಾನನ ವಾಸದೋ ಏನೆಲ್ಲ ಅನುಭವಿಸಿದೆವೋ ಕಾನನ ವಾಸದೋ ಏನೆಲ್ಲ ಅನುಭವಿಸಿದೆವೋ ಶ್ವಾನಕ್ಕೂ ಬೇಡ ತಂದೆ ಈ ಪರಿಯನೇ ಶ್ವಾನಕ್ಕೂ ಬೇಡ ತಂದೆ ಈ ಪರಿಯನೇ ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು ಕರುಣದಿಂದ ಪಾಲಿಸಯ ಕೃಷ್ಣ ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ ಮರು ಜನ್ಮ ನೀಡಿದರೆ ನನಗೆ ನರ ಜನ್ಮ ಬೇಡವಯ್ಯ ನರ ಜನ್ಮ ನೀಡಿದರು ಬೇಡಗಿರಿಯ ಸ್ಥಾನ ನರ ಜನ್ಮ ನೀಡಿದರು ಬೇಡ ಹಿರಿಯ ನನ್ನ ಸ್ಥಾನ ಹರಿ ಸಾರ್ವಭೌಮ ನಿನ್ನೋಳ್ ಮೊರೆಯಿಟ್ಟು ಬೇಡುವೆನು ಕರುಣದಿಂದ ಪಾಲಿಸಯ ಕೃಷ್ಣ ಯದುಪತಿ ಪರಮಾತ್ಮ ಹಿಂದೇಕೋ ನನ್ನ ಬುದ್ಧಿಗೆ ಮಂಕು ಕವಿದಿದೆ ನನ್ನ ಸಮಸ್ತ ವಿಚಾರವನ್ನು ಅರಿತ ಪ್ರಭು ನೀನು ಮುಂದೆ ನಿನ್ನ ಚಿತ್ತವಿದ್ದಂತೆ ಮಾಡಬೇಕುಂದ ಧರ್ಮನಂದನ ನಿನ್ನ ಮನದ ನೆಮ್ಮದಿಗಾದರೂ ಸಂಧಿಯ ಪ್ರಯತ್ನ ನಡೆಯಲೇಬೇಕು ಭೀಮಾರ್ಜುನರ ಕೋಪಾಗ್ನಿ ಜ್ವಾಲೆ ಆರಲೇಬೇಕು ಈ ನನ್ನ ತಂಗಿ ದ್ರೌಪದಿಯ ಕಣ್ಣೀರ ಕಾಲುವೆ ಆರಲೇಬೇಕು ಅದಕ್ಕಾಗಿಯೇ ನಾಳಿನ ಕುರುಸಭೆ ಆಗಬಹುದು ಪರಮಾತ್ಮ ಅಣ್ಣ ಧರ್ಮರಾಜನ ಮಾತನ್ನು ಅನುಸರಿಸಿ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆಯಾ ಏನೇ ಆದರೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದೇ ಅಣ್ಣ ಏಕಿ
ಚಿಂತಿಸದಿರು ನಾನಿರುವೆ ವೇದನೆ ಸೋದರಿ. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದಳೆ ತಂದು ಸರ್ವರನಿಂದಳು ಮಾನಾಪರಿಸುವ ಸಮಯದಿ ನಾನಂದು. ದುರುಳರು ನಿನ್ನನ್ನು ಸಭೆಯೊಳಗಂದು ಮುಡಿ ಹಿಡಿದಳೆ ತಂದು ಸರ್ವರನಿಂದಳು ಮಾನಾಪರಿಸುವ ಸಮಯದಿ ನೀನಂದು. ಕೃಷ್ಣ 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 ಮುಕುಂದ ಗೋವಿಂದ ಗೋಪಾಲ ಎಂದು ಕೃಷ್ಣ ಮುಕುಂದ ಗೋವಿಂದ ಗೋಪಾಲ ಎಂದು ಮೊರೆ ಹಿಡುತ್ತಾ ಎನ್ನ ಕರೆಯಲ ಕ್ಷಣ ಬಂದು. ಮೊರೆ ಇಡುತ್ತಾ ಎನ್ನ ಕರೆಯಲ ಕ್ಷಣ ಬಂದು ಮರೆಯಲ್ಲಿ ನಿಂತು ರಕ್ಷಿಸಲಿಲ್ಲವೇ ನಾ ಓಡಿ ಬಂದು. ಏಕಿ ವೇದನೆ ಸೋದರಿ ಚಿಂತಿಸದಿರು ನಾನಿರುವೆ ಚಿಂತಿಸದಿರು ನಾನಿರುವೆ ಏಕಿ ವೇದನೆ ಸೋದರಿ ಸೋದರಿ ಸಹೋದರಿ ಸಹೋದರಿ ಸಹೋದರಿ. ಅಣ್ಣ, ಸರ್ವ ಪ್ರಕಾರದಿಂದಲೂ ಆ ದುರ್ಯೋಧನನ್ನು ಕೆರಳಿಸಿ ಯುದ್ಧವನ್ನು ಸಿದ್ಧಪಡಿಸಿಕೊಂಡೇ ಬರುವೆನು. ನೀನಿನ್ನು ನಿಶ್ಚಿಂತೆಯಿಂದಿರಮ್ಮ. ಹಾಗೆ ಆಗಲಿ ಅಣ್ಣ. ಸೌಬಲರಾಜ ಶಕುನಿ, ಸೌಬಲರಾಜ ಶಕುನಿ, ನಿನ್ನ ಪ್ರತಿಧ್ವನಿಯನ್ನು ಮರೆತೆಯ? ನಿನ್ನ ಹನ್ನದಾತರು ಅರಸು ಮಕ್ಕಳು ಆದ ನಮ್ಮನ್ನು ಹನ್ನಕ್ಕಾಗಿ ಅಂಗೈ ಚಾಚುವಂತೆ ಮಾಡಿದ ಆ ದುಷ್ಟ ದುರ್ಯೋಧನನ ಮನೆಯಲ್ಲಿ ಮೃಷ್ಟನ್ನವನ್ನು ಒಂದು ಸುಖದ ಸುಪ್ಪತ್ತಿಗೆ ಮೇಲೆ ಮಲಗುತ್ತಿರುವೆಯಾ ಶಕುನಿ? ಶಕುನಿ, ಅಂದು ನೀನು ಮಾಡಿದ ಶಪಥವೇನಾಯಿತು? ಏನಾಯ್ತು ನಿನ್ನ ಕ್ರೋಧ? ಏನಾಯ್ತು ನಿನ್ನ ಸೇಡು? ಏನಿ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನೇ ಅಲ್ಲಗಳೆಯುತ್ತಿರುವ ಅಧಮ ಮಾರ್ತಾಂಡ ಮರುಳುಗಳೇ ಸದ್ದು. ಏನಿ ಕುಕ್ಷಿಗ ಭಗವ ಓಕ ಕಂಟಕದ ಕರ್ಕಶ ಕೇಕೆ ಏನಿ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈತಿರುವ ಪ್ರಚಂಡ ಮಾರ್ತನ ಪ್ರಳಯ ತಾಂಡವ. ಅಖಂಡ ಭರತಖಂಡಕ್ಕೆ ಶುಕ್ಲಕಥೆಯ ಪ್ರವೀಣ, ಮಾತ್ಸರ್ಯದ ಮಹಾನಿಪುಣ, ಸೂರ್ಯಾಕ್ಷಿಣಗಳಿಗೆ ಸಾಟಿ ಎಂದೆನಿಸಿ ಮೆರೆಯುತ್ತಿರುವ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳೆಲ್ಲರ ಸರಸ ಸಲ್ಲಾಪ. ಓಹೋ, ನನ್ನ ಗಾಂಧಾರ ವಂಶಕ್ಕೆ ಕಾರಣಕರ್ತನಾದ ದುರ್ಜಾತ, ದುರ್ಮಿಕ್ತ ದುರ್ಯೋಧನೆ ಕೇಳು.
ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರುವಾದ ನನ್ನ 99 ಮಂದಿ ಸಹೋದರನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆ ಎಂಬ ಭಯಂಕರ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಬ್ಬ ನನ್ನೇ ಗುಂಡಿಗೆಯೋ ನಡುಗುತ್ತಿರುವುದು ನನ್ನೇ ಗುಂಡಿಗೆಯೋ ನಡುಗುತ್ತಿರುವುದು ನನ್ನ ಕೈ ಕಾಲುಗಳು ಕಂಪಿಸುತ್ತಿರುವವು ದುರ್ಯೋಧನ, ಕಂಪಿಸುತ್ತಿರುವವು. ಅಂದು ನಿನ್ನ ಕಗ್ಗತ್ತಲೆ ಎಂಬ ಭಯಂಕರ ಕಾರಾಗೃಹದಲ್ಲಿ ನೀನು ನಮಗೆ ಒಂದೇ ಒಂದು ಇಳಿ ಅನ್ನ, ಒಂದೇ ಒಳ ನೀರನ್ನು ಕೊಡುತ್ತಿದ್ದೆ ಕೌರವೇಶ್ವರ. ಇಳಿ ಅನ್ನ ಒಳ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ ದುರ್ಯೋಧನ, ನೀಗುತ್ತಿರಲಿಲ್ಲ. ಆದ್ದರಿಂದ ನನ್ನೇ ಸಹೋದರರು ಒಟ್ಟಾಗಿ ಸೇರಿ ತಾವೆಲ್ಲರೂ ಉಪವಾಸ ಮಾಡಿ ಆ ಹಿಡಿಯನ್ನ ಒಳ ನೀರನ್ನು ನನಗೆ ಕೊಟ್ಟು ನನ್ನೇ ಶ್ವಾಸಕೋಶದಲ್ಲಿ ಉತ್ತರಿಸುವಂತೆ ಮಾಡಿ ನಿನ್ನ ಸರ್ವನಾಶದ ಮನ್ನಣೆಗೂ ನನಗೊಪ್ಪಿಸಿ ಒಬ್ಬೊಬ್ಬರಾಗಿ ತರಹದರು ದುರ್ಯೋಧನ. ದುರ್ಯೋಧನ ಮೃತ್ಯುವಿನ ಚಿರಸ್ಸೂನ್ಯ ದೃಷ್ಟಿಯು ನನ್ನೇ ಸ್ತುತಿಪಟದಿಂದ ಅಳಿಯದೆ ಉಳಿದು ನೊಂದು ಬೆಂದು ಕುಂದು ಕುಚಕವಾಗಿರುವ ನನ್ನೀ ದೇಹವನ್ನು ಹಣು ಹಣುವಾಗಿ ಛಿದ್ರವಾಗಿ ತುಂಡರಿಸಿ ಹೊಡೆದರು. ರಕ್ತಕ್ಕೆ ರಕ್ತ, ಸೇಡಿಗೆ ಸೇಡು, ಪ್ರತಿಕಾರಕ್ಕೆ ಪ್ರತಿಕಾರ. ಮತ್ತಾವ ಆಸೆ ಆಕಾಂಕ್ಷಿಗಳು ನನ್ನಲ್ಲಿಲ್ಲ ದುರ್ಯೋಧನ, ಮತ್ತಾವ ಆಸೆ ಆಕಾಂಕ್ಷಿಗಳು ನನ್ನಲ್ಲಿಲ್ಲ ದುರ್ಯೋಧನ. ಅಂದಿನ ನನ್ನ ಸದೃದಯ ಇನ್ನು ಕಠೋರವಾಗಿದೆ. ಕೆರಳಿದ ಕಾಳ ಸರ್ಪವಾಗಿದ್ದೇನೆ. ಅಳಬೇಡಿ, ಅಳಬೇಡಿ ಅಣ್ಣ. ಸಹೋದರರೇ ಅಳಬೇಡಿ ಅಣ್ಣ. ಅಳಬೇಡಿ ನನ್ನ ಅದಭಾಗ್ಯ ಸಹೋದರರೇ, ಅಳಬೇಡಿ
ಕಡೆಯಿಂದ ನಿಮ್ಮನ್ನು ನರಕದಲ್ಲಿ ನಿರಾಂಜನೆಗೊಳಿಸುವನು. ದುಷ್ಟ ದುರ್ವಿಧಿ ಅಟ್ಟಹಾಸದಿಂದ ಬರುತ್ತಿರುವ ದುರ್ಯೋಧನೆ ಕೇಳು. ನಾನು ಸಹ 99 ಮಂದಿ ಸಹೋದರರನ್ನು ಒಳಗೊಂಡು ಏಕಚಕ್ರಾಧಿಪತಿಯನ್ನು ಸ್ಥಾಪಿಸಿ ಸಮಸ್ತ ಸಮಾಂತರ ರಾಜರನ್ನು ಒಲಿಸಿಕೊಂಡು ರಾಜ್ಯಭಾರ ಮಾಡಬಹುದಾಗಿತ್ತು. ದುರ್ಯೋಧನ ರಾಜ್ಯಭಾರ ಮಾಡಬಹುದಾಗಿತ್ತು. ಜೈ ಭರತ್. ರಾಜ್ಯಭಾರ ಮಾಡಬಹುದಾಗಿತ್ತು ದುರ್ಯೋಧನ. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿಗೋಪುರವಾದವು. ಗಾಳಿಗೋಪುರವಾದವು ದುರ್ಯೋಧನ. ಕೌರವೇಶ್ವರ ಅಂದು ಸೆರೆಮನೆಯಲ್ಲಿ ಸತ್ತ ತಮ್ಮಂದಿರ ಶವಗಳನ್ನು ರಾಜ ಮರ್ಯಾದೆಯಿಂದ ಶವ ಸಂಸ್ಕಾರ ಮಾಡಬೇಕಾಗಿತ್ತು. ಆದರೆ ನಿನ್ನೆ ಕೊಟ್ಟಿರೋ ತಂತ್ರಗಳಿಂದ ಅದ್ಯಾವುದನ್ನು ನಾನು ಮಾಡಲು ಸಾಧ್ಯವಾಗಲಿಲ್ಲ ದುರ್ಯೋಧನ. ದುರ್ಯೋಧನ ದುರ್ಯೋಧನ ಅಂದು ಆಕಾಶದಲ್ಲಿ ಹಾರಾಡ್ತಿರೋ ರಣಾದುಗಳು ಬಂದು ತಮ್ಮ ಕೊಕ್ಕಿನಿಂದ ಮಾಂಸಖಂಡಗಳನ್ನು ಎಳೆದಾಡುವ ದೃಶ್ಯವನ್ನು ನೋಡಿದ ಈ ಶಕುನಿಯ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ ಗತಸ್ಮರಣೆಯಿಂದ ಆಲಸ್ಯವು ಭವಿಷ್ಯವಾದಂತೆ ಆಗಿ ಹೋಗಿದ್ದನ್ನು ಚಿಂತಿಸಿ ಪ್ರಯೋಜನವೇನು ಎಂಬಂತೆ ನಾನು ಈಗ ನಿನ್ನೊಡನೆಯೇ ಸೇರಿಕೊಂಡು ಕೌರವೇಶ್ವರ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ತೆಗೆಯಬೇಕು. ಆದರೆ ನಿನ್ನಂತಹ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು. ಎಂಬ ಹಿರಿಯರ ನಾನುಡಿ ನಾನು ನಿನ್ನನ್ನು ಕೌರವೇಶ್ವರ ಅಡಿಗಡಿಗೂ ಅಡ್ಡದಾರಿ ಇಳಿಸಿ ನಿನ್ನ ಈ ಹಸ್ತಿನಾವತಿಯ ರಕ್ತ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲಿ ಮುಳುಗಿಸಿ ನಿನ್ನ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿ ನೆಪ್ಪಿಸಿ ನಿನ್ನ ತಮ್ಮಂದಿರನ್ನು ನಾಶ ಮಾಡದೆ ಹೊರತು ಈ ಶಕುನಿಗೆ ಕೌರವೇಶ್ವರ ಈ ಶಕುನಿಗೆ ಎಲ್ಲಿಯುವುದು ಶಾಂತಿ, ಎಲ್ಲಿಯುವುದು ವಿಶ್ರಾಂತಿ? ಶಕುನಿಯ ದ್ವೇಷಾಗ್ನಿ ಜ್ವಾಲೆಯೋ ದುರ್ಯೋಧನ ಕೌರವೇಶ್ವರ ದಗದಗನೆ ಉರಿಯಲು ಆರಂಭಿಸಿರುವುದು. ದೇಶಜ್ವಾಲೆ ದಹಿಸುತ್ತಿರುವುದು ರೋಗಕರಾಲೆ, ದಗದಗನೆತ್ತಿದ ದೇಶಜ್ವಾಲೆ ದಹಿಸುತ್ತಿರುವುದು ರೋಗಕರಾಲೆ.
ಅರಳಿದ ದಾಹ ಎಲ್ಲೆಲ್ಲೋ ಉಳಿಯುವುದಂತ ಕುರುವಂತಿದ್ದರು. ಅರಳಿದ ದಾಹ ಎಲ್ಲೆಲ್ಲೋ ಉಳಿಯುವುದಂತ ಕುರುವಂತಿದ್ದರು. ದಗದಗ 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 ನೆತ್ತಿದ ದೇಶತ್ವಾಲೆ ಜಯಿಸುತ್ತಿರುವುದು ರೋಟದರಾನೆ. ದಗದಗ ನೆತ್ತಿದ ದೇಶತ್ವಾಲೆ ಜಯಿಸುತ್ತಿರುವುದು ರೋಟದರಾನೆ. ದುರ್ಯೋಧನ ಸೋಲಿಸಿದನ್ನು ಕುರುಪತಿ ನಮ್ಮನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಸೋಲಿಸಿದನ್ನು ಕುರುಪತಿ ನಮ್ಮನು ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು 100 ನಾವು. ದುರ್ಯೋಧನ ಅಣ್ಣ ತಮ್ಮಂದಿರು 100 ನಾವು. ನಮಗೊದಗಿತ್ತು ಸೆರೆಮನೆ ಸಾರು. ನಮಗೊದಗಿತ್ತು ಸೆರೆಮನೆ ಸಾರು. ದಗದಗ 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 ನೆತ್ತಿದ ದೇಶತ್ವಾಲೆ ಜಯಿಸುತ್ತಿರುವುದು ರೋಟಕರಾಲೆ. 100 ಉಳಿದೆಯನೀಗ ತೀರಿಸಲು ಜರ ಸಾಲವ ಬೇಗ. 100 ಉಳಿದೆಯನೀಗ ತೀರಿಸಲು ಜರ ಸಾಲವ ಬೇಗ. ಎಮ್ಮರವಾಗಿದೆ ಎಣ್ಣೆಯ ಸೇಡು 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 ಸೇಡು. ದುರ್ಯೋಧನ ಎಮ್ಮರವಾಗಿದೆ ಎಣ್ಣೆಯ ಸೇಡು. ಪಠಾಣವೆನ್ನುವುದ ಕೌರವನಾಡು. ಎಮ್ಮರವಾಗಿದೆ ಎಣ್ಣೆಯ ಸೇಡು. ಮಶಾಣವೆನ್ನುವುದ ಕೌರವನಾಡು. ದಗದಗ 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 ನೆತ್ತಿದ ದೇಶಜ್ವಾಲೆ ಜಯಿಸುತ್ತಿರುವುದು ರೋಟದರಾಲೆ. ದುರ್ಯೋಧನ ನೀನು ಸತ್ತು ಸೇರುವ ನರಕರ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದಾಗುವ ಹಿಂಸೆಯು ಅತಿ ಭಯಾದ ತಿಳಿಸುವುದು. ಕೌರವೇಶ್ವರ ತಾಯಿಯ ಕಣ್ಣೀರಿನ ತೈದು ಗುರು ಹಿರಿಯಿಂದ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಯಿಸುತ್ತಾ ಕೊನೆಗೆ ನಿನಗಾಗಿ ಒಂದೇ ಒಂದು ತೊಟ್ಟು ನಿಟ್ಟಿಸಿರು ಬಿಡುವುದಿಲ್ಲದೆ ಕೌರವೇಶ್ವರ ಒಂದೇ ಒಂದು ತೊಟ್ಟು ನಿಟ್ಟಿಸಿರು ಬಿಡುವುದಿಲ್ಲದೆ ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ತೋರಿಸುವೆ. ನರಕದ ಮಾರ್ಗವನ್ನೇ ತೋರಿಸುವೆ. ಓ ಕೌರವೇಶ್ವರ ಏಕಯ್ಯ ಇಂತಹ ಕೆಣ್ಣದಂತ ಕೋಪ. ನಿನ್ನ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ನೀನು ಬಂದುಬಿಟ್ಟೆಯಪ್ಪ. ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನೇ? ಚಿಂತೆಗೆ ಕುರಾಜ. ಜೇತದ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕೆ ಹೊರಟು ದುರ್ಯೋಧನ ನೂತನ ಈ ದಿನ ಸಮಾಚಾರದಲ್ಲವೇ ಕೌರವೇಶ್ವರ? ಬಾಬಾ ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ. ಈ ದುರ್ಯೋಧನನು ಅಸಹಾಯ ಶೂರನು. ತನ್ನೆರಡು ತೋಳ್ಬಳಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಸೊಯುತ ಕಲಹ ಜ್ಞಾತಿ ಹಿಂಸೆ ಯುಕ್ತವೇ ಮಾವ? ಆ ದಿನ ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಶುದ್ಧವು ಅಧರ್ಮವೆಂದು ಎಷ್ಟೋ ವಿಧವಾಗಿ ಹೇಳಿದನು. ಆದರೆ ನಾನು ಅವನ ಮಾತುಗಳನ್ನ ನಿರಾಕರಿಸಿಬಿಟ್ಟೆ. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತು ನಿನಗೆ ಪರಿಗ್ರಹವಲ್ಲ ದುರ್ಯೋಧನ. ಅಖಂಡ ಪಡವಿಯಲ್
ಶಿಖಂಡಿ ಭೀಮನ ಮಂಡಿ ಮುರಿದು ತೊಂಡಗೈದು ಅಖಂಡ ಪಡವಿಯಲ್ ಶಿಖಂಡಿ ಭೀಮನ ಮಂಡಿ ಮುರಿದು ತೊಂಡಗೈದು ಜಗದಿ ಮೆರುವೆ ನಿಕ್ಕಣ ಜಗದಿ ಮೆರುವೆ ನಿಕ್ಕಣ ಜಗದಿ ಮೆರುವೆ ನಿಕ್ಕಣ ದುರಕ್ಕರಲ್ಲಿ ದುರಕ್ಕನ ಬಡ ವೈರುತ್ತೇರುವೆ ಬಡ ವೈರುತ್ತೇರುವೆ ಬಡ ವೈರುತ್ತೇರುವೆ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನವನ್ನು ನಡೆಸುವಂತೆ ಅಗ್ರಜ, ಶಾಂತಿ ಸಂಧಾನವನ್ನು ನಡೆಸುವಂತೆ. ಏನು ಸಹೋದರ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೆ, ನಡೆಯತ್ತಮ್ಮ ಅತಿಥಿ ಸತ್ಕಾರಕ್ಕೆ ಸಿದ್ಧತೆಯನ್ನು ಮಾಡು. ಅಗ್ರಜ, ಸಹೋದರ, ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಅಗ್ರಜಾನ್ವಿತಕ್ಕೆ ಯದು ನಂದನನು ಅಗ್ರಜ ಸಹೋದರ, ಅಗ್ರಜಾನ್ವಿತಕ್ಕೆ ಯದು ನಂದನನು ದರಿದ್ರಾನ್ವಿತ ವಿದುರ ಕೆಳೆ ನಮ್ ತಂದಿತಲ್ ದನ ಕುಟೀರಕ್ಕೆ ಹೋಗಿಪ್ಪನೈ ದನ ಕುಟೀರಕ್ಕೆ ಹೋಗಿಪ್ಪನೈ ಸದಳವು ಎನಗೆ ಅಗಜ ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ನಿರೀಕ್ಷಿಸುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ದರಿದ್ರ ವಿದುರ ಮನೆಯನ್ನು ಆಶ್ರಯಿಸುವಂತೆ ಎಷ್ಟೊಂದು ಏನಾಗ್ರಜ ಅವ ಹೇಳವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತರ ಪರಾಧೀನ, ಅವನಿಗಾದರೂ ವಿದುರನಂತಹ ಭಕ್ತರು ಮತ್ತಿನ್ನಾರಿರುವರು. ಈ ದಿನ ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳಿನ ಪ್ರಾತಃ ಕಾಲ ನಮ್ಮ ಆಸ್ಥಾನಕ್ಕೆ ಬಂದೇ ಬರುವನು. ನಡೆಯತ್ತಮ್ಮ. ಯಾರು ರಾಯವಾರಿಯಾಗಿ ಬಂದವನು ರಾಜ ಮರ್ಯಾದೆಯನ್ನು ತಿರಸ್ಕರಿಸುವುದು ಅಪಮಾನಕರ. ಈ ಕುಲಚಲವೆಂಬ ಆ ಗದ ಪಂತ ಬಂಡ ಭೀಮ ಗುಂಡಿಗಿನ ಬಿಸಿ ರಕ್ತಪಾನ ಮಾಡುವ ತನಕ ನನಗೆ ಶಾಂತಿ ಇಲ್ಲ. ಈಗಿರುವಾಗ ಸತ್ಕಾರವಂತೆ ಸತ್ಕಾರ ನನಗೊಪ್ಪದು. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನಮಗೆ. ಗುರುಕುಲವೇ ನಾಶವಾಗುವ ಕಾಲವು ಬಂದಿದೆ ನಮಗೆ. ಎಚ್ಚರಿಕೆ ಎಚ್ಚರಿಕೆ ಅಣ್ಣ, ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಮೆಲ್ಲೆಯರ ಆ ಗೊಲ್ಲನ ಮರ್ಮವ ಅರಿಯಲು ಬರಿ ಹುಡುಕುವರೆ. ಮೆಲ್ಲೆಯರ ಆ ಗೊಲ್ಲನ ಮರ್ಮವ ಅರಿಯಲು ಬರಿ ಹುಡುಕುವರೆ. ಎಚ್ಚರಿಕೆ 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 ಅಣ್ಣ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ ಸಹೋದರ ಸಹೋದರ, ನೋಡಿದೆ ಮಾವ, ಮದಗಜಗಳೆಷ್ಟಿದ್ದರೂ ಈ ಒಂದು ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಅಭಿಮಾನಶಾಲಿಯಾದ ನನ್ನ ಸಹೋದರನ ಕೋಪವನ್ನ ದಮನಗೊಳಿಸಲು ನನಗೂ ಒಂದೊಂದು ಸಾರಿ ದುಸ್ಸಾಹಸ ಎನ್ನುವುದು. ಅದರಲ್ಲಿ ಶಕುನಿ ಈಗೇನು ಮಾಡುವುದು? ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ನಿರಾಕರಿಸಲೇ? ಕೌರವೇಶ್ವರ, ಕೃಷ್ಣನು ಶಾಂತಿಗಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ. ಮತ್ತೆ ವೇಳೆ ಹಾಗೆ ಬಂದಿದ್ದರೆ ಈ ಕೌರವೇಶ್ವರ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ
ಆ ಮುರುಕು ಜೋಪಡಿಯ ದಾಸಿ ಪುತ್ರನೇಕೆ ಆಯಿಸಿದನು ಗೌರವೇಶ್ವರ? ಗೌರವೇಶ್ವರ, ಮಾವ ಪ್ರಾರಂಭದಲ್ಲಿಯೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ಈ ಅವಮಾನವನ್ನು ನೀನು ಹೇಗೆ ಸಹಿಸುವಯ್ಯ? ಮಾವ, ಆ ಕೃಷ್ಣನಲ್ಲಿ ನಿನಗೆ ಇಷ್ಟೊಂದು ಕೋಪ ಬೇಕೆ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ, ಕಳಂಕ ಸ್ವರೂಪನು. ಗೌರವೇಶ್ವರ, ಮಾವ ಯಾರು ಅವನ ಭಕ್ತಿ ವೈರಾಗ್ಯಕ್ಕೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹರಿಸಿ ಬಿಡುವನು. ಹೌದು ಮಾವ. ದುರ್ಯೋಧನ, ಮಾವ ಜರಾಸಂಧ, ಶಿಶುಪಾಲ ನಿನಗೆ ಎಂತಹ ಮಿತ್ರರಾಗಿದ್ದರಯ್ಯ? ಹೌದೌದು ಮಾವ. ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ. ಕಂಸನನ್ನು ಕೊಂದು ಕರುಳು ಮುರುಳು ಮುದುಕನಾದ ಉಗ್ರಸೇನನ್ನು ಸಿಂಹಾಸನದ ಮೇಲೆ ಕುರಿಸಿ ಸಹೋದರನ್ನು ಸುರಪಾನ ಮುಕ್ತನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡನು. ಗೌರವೇಶ್ವರ, ಮಾವ ಇಂಥವನಿಗೆ ಮನ್ನಣೆಯೇನೆಯ? ಆ ದಿನ ನನ್ನನ್ನು ದ್ವಾರಕೆಗೆ ಕಳಿಸಿ ಆ ನಂದ ಗೋಪಾಲನ ಮನೆಯ ಬಾಗಿಲಲ್ಲಿ ನಿಂತು ಯುದ್ಧದ ಭಿಕ್ಷೆಯನ್ನು ಬೇಡುವುದು ಈ ಚಕ್ರವರ್ತಿಗೆ ಉಚಿತವಾದ ಕಾರ್ಯವಾಗಿತ್ತೆ ಶಿವನೇ. ದುರ್ಯೋಧನ, ಅದಕ್ಕೊಂದು ಉದ್ದೇಶವಿತ್ತಯ್ಯ. ಏನು ಆ ಉದ್ದೇಶ ಮಾವ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಹುದು ಅಲ್ಲವೇ ಗೌರವೇಶ್ವರ? ಅದು ಹೇಗೆ ಮಾವ? ಹೇಗೆಂದರೆ, ನಿನಗೆ ಕೃಷ್ಣನಿಗಿಂತ ಯದುಪತಿ ಯಾದವ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆವಾಗಿತ್ತು. ಯದುಪತಿಯನ್ನು ಯಾದವ ಸೈನ್ಯದಲ್ಲೇ ಸಂಹರಿಸಬೇಕಂತ ಸದುಪಯೋಗ ಒದಗಿತ್ತು. ಮಾವ, ಆ ಕೃಷ್ಣನ ಮೇಲಿನ ಕೋಪಕ್ಕೆ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಗೌರವೇಶ್ವರ, ಕೃಷ್ಣನು ಪಾಂಡವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು ಇರಬಹುದು. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲು ಸಾಧ್ಯವಿಲ್ಲ ಗೌರವೇಶ್ವರ. ಏಕೆ ಶಕುನಿ? ಒಂದು ವೇಳೆ ನೀನೇನಾದರೂ ಸಂಧಿಗೆ ಸಂಬಂಧಿಸಿ ರಾಜ್ಯವನ್ನು ಕೊಟ್ಟಿದೆ ಆದರೆ ಕೊಟ್ಟಿದ್ದೆ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ ಆಗೋಯ್ಯ. ಅಸಂಭವ ಮಾವ. ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದನ್ನು ಏನಯ್ಯ ಗೌರವೇಶ್ವರ? ಕ್ಷತ್ರಿಯ ವೀರರಿಂದ ಅನುಭಕ್ತರಾದ ಕುರುಭೂಮಿ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನೆ ನೀಡುವುದು ನಿನಗೆ ಉಚಿತವಲ್ಲ ಗೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸಿದ್ದರೆ ರಣಕ್ಷೇತ್ರ ಸಲ್ಲಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಏಕಯ್ಯ ಈ ದೈನ ವೃತ್ತಿ ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೋಮಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಗೋವಿನ ಪಾದದಲ್ಲಿ ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ, ಕೊಡಲಾಗದು. ಅಷ್ಟು ಮಾತ್ರವಲ್ಲಯ್ಯ, ಬಾರಿ ಬಾರಿಗೂ ಸಂಧಿಯ ನೆಪವನ್ನು ತೋರುತ್ತಿರುವ ಆ ಕೃಷ್ಣನಿಗೆ ತಕ್ಕ ಶಾಸ್ತಿಯಾಗಬೇಕು. ಆಗಲೇಬೇಕು, 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 ಆಗಲೇಬೇಕು. ದುರ್ಯೋಧನ, ಆ ವಿಚಾರದಲ್ಲಿ ಗೌರವೇಶ್ವರ ಮಾವ, ನನ್ನದೊಂದೇ ಒಂದು ಚಿಕ್ಕ ಸಲಹೆನಯ್ಯ. ಏನು ಮಾವ ನಿನ್ನ ಚಿಕ್ಕ ಸಲಹೆ? ಈಗ ಬೇಡ, ಯಥಾ ಸಮಯದಲ್ಲಿ ನೆನಪಿಸುವೆಂದು ನೀನು ನಡೆ ಗೌರವೇಶ್ವರ. ಮಾವ, ಈ ನಿನ್ನ ಕೃತಿಮಲ ಮಳೆಗೆ ಸಿಕ್ಕಿ ಇಡೀ ಕುರು ಸಾಮ್ರಾಜ್ಯವೇ ರಕ್ತದ ಮಡುವಿನಲ್ಲಿ ಕೊಚ್ಚಿ ಹೋದರು ಸರಿ. ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನನು ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಮಾಡಲಾಗದು. ಆದರೂ ನಿನ್ನ ಸಲಹೆಯಂತೆ ಮುಂದೆ ನಡೆಸುವೆ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಧರ್ಮಕ್ಷೇತ್ರ ಇದು ಕುರುಕ್ಷೇತ್ರ, ಕುರು ಪಾಂಡವರಿಗಿದು ಯುದ್ಧ ಕ್ಷೇತ್ರ. ಕೃಷ್ಣನಿಂದ ಪಡೆದ ನಾನು ಯಾದವ ಸೈನ್ಯ ಭಾಗ ಮಾಡಿ
ಶಕುನನ ಮಗನೇ ನಡೆ, ಬೆಂಬಿಡದೆ ನಾ ನಿನ್ನನ್ನು ಬಿಡೆ, ಮುರಿಸುವೆನು ಆ ನಿನ್ನ ತೊಡೆ. ದುರ್ಯೋಧನ, ಈ ಶಕುನಿಯಿಂದ ನಿನ್ನ ವಂಶವನ್ನು ನಿರ್ನಾಮ ಮಾಡುವೆನು. ಹೋಗು, ಆ ರಾಹುವಿನ ಮೊರೆ ಹೋಗು, ನಿನ್ನ ಹೆಂಡತಿಯಾದ ಭಾನುಮತಿಯ ಕಂಚುಕದಲ್ಲಿ ಸೇರಿಕೋ. ಈ ರಾಹು ನಿನ್ನನ್ನು ಬಿಡುವುದಿಲ್ಲ. ಕುರುವಂಶದ ಕುಷ್ಟ, ಭರತ ವಂಶದ ಭ್ರಷ್ಟ, ದ್ವಾಪರಯುಗದ ದುಷ್ಟ. ಇದು ಪವಿತ್ರವಾದ ಗಾಂಧಾರ ಪಿಂಡ ದುರ್ಯೋಧನ, ಪವಿತ್ರವಾದ ಗಾಂಧಾರ ಪಿಂಡ. ನಿನ್ನಂತೆ ಒಂದೇ ಪಿಂಡವನ್ನು ನೂರಾಗಿ ಹಂಚಿಕೊಂಡು ಹುಟ್ಟಿದಾಗಲೇ ಕಚ್ಚಾರಿ ಬೆಳೆದ ನಿಷ್ಕುಷ್ಟ ವಂಶವಲ್ಲ. ಇದು ಪವಿತ್ರವಾದ ಗಾಂಧಾರ ಪಿಂಡ. ನನ್ನ ಗರ್ಭ ಸಂಜಾತನ ಆಜ್ಞೆ, ಸಹೋದರರ ಪ್ರತಿಜ್ಞೆ, ಈ ಪ್ರಜಾಪ್ರಾಲನೆಯ ಪ್ರಜ್ಞೆ. ಇತಿಹಾಸವನ್ನು ತೆರೆಯಬಹುದು, ಪುರಾಣವನ್ನು ಶಪಿಸಬಹುದು, ಆದರೆ ಈ ಶಕುನಿ ದುರ್ಯೋಧನ, ಆದರೆ ಈ ಶಕುನಿ ಎಲ್ಲರಿಗೂ ನೀಚ ಸೇಡನ್ನು ಬಿಡ, ಸ್ನೇಹವನ್ನು ಕೊಡ. ಶಕುನಿ ಎಂಬ ಮೂರಕ್ಷರದ ಅರ್ಥವು ನಿನಗೆ ತಿಳಿದಿತೇನೋ ಮೂಢ. ಶಾ ಎಂದರೆ ಕೌರವೇಶ್ವರ, ಶಾ ಎಂದರೆ ಶರವೇಗನೆ, ಕು ಎಂದರೆ ಕುರುವಂಶ, ನಿ ಎಂದರೆ ನಿರ್ನಾಮ. ಶಕುನಿಯಿಂದ ಕುರುವಂಶ ನಿರ್ನಾಮ. ಅಧಿಕಾರವಿದೆ ಎಂದು ಕೊಬ್ಬಿ ಮರೆಯುವೇನೋ. ಇನ್ನೆಷ್ಟು ದಿನವೂ ನಿನ್ನ ಅಧಿಕಾರ, ಇನ್ನೆಷ್ಟು ದಿನವೂ ನಿನ್ನ ಅಧಿಕಾರ, ಅಧಿಕಾರ ಅಧಿಕಾರ ಮತದಿಂದ ಕೊಬ್ಬಿ ಮೆರೆಯುವೆ. ಆ ಪ್ರೇಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ಸೀತಾ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅಧಿಕಾರ 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 ಮತದಿಂದ ಕೊಬ್ಬಿ ಮೆರೆಯುವೆ. ಆ ಪ್ರೇಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ಸೀತಾ ನಾನು ನೋಡುವೆ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಅತಿ ಆಸೆ ತುಂಬಿಹುದು ನಿನ್ನ ಮನದಲ್ಲಿ, ನಿನ್ನ ಕೊಲೆ ಮಾಡೋ ಸಂಚು ಇದೆ ನನ್ನ ಮನದಲ್ಲಿ. ಕರೆಯಾಳೋ ಆಸೆ ಇದೆ ನಿನ್ನ ಮನದಲ್ಲಿ, ನಿನ್ನ ಕುಲಗಾಶ ಗೈಯುವುದೇ ನನ್ನ ತಲೆಯಲ್ಲಿ. ನಿನ್ನ ಕುಲಗಾಶ ಗೈಯುವುದೇ ನನ್ನ ಮನದಲ್ಲಿ. ದುರ್ಯೋಧನ, ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಅಧಿಕಾರ 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 ಮತದಿಂದ ಕೊಟ್ಟು ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀಚ ನಾನು ನೋಡುವೆ. ವೀರದನುವ ಹಿಡಿದು ನಿಂದ ಧೀರ ಪಾರ್ಥನು, ಅನ್ಯಾಯದಲ್ಲಿ ಪ್ರಾಣ ಬಿಡುವ ಸೂತಕರ್ಣನು. ಪಾದಕರ್ಣ ವೀರದನುವ ಹಿಡಿದು ನಿಂದ ಧೀರ ಪಾರ್ಥನು, ಅನ್ಯಾಯದಲ್ಲಿ ಪ್ರಾಣ ಬಿಡುವ ಸೂತಕರ್ಣನು. ಪಾದಕರ್ಣ ಸಿರಿದದ್ದು ನಿಲ್ಲುವನು ಭೀಮಸೇನನು, ಸಿರಿದದ್ದು ನಿಲ್ಲುವನು ಭೀಮಸೇನನು. ತನ್ನ ಗದೆಯಿಂದ ರುಣ್ಣಮುಂಡ ತೊಳೆದು. ಇದು ನಿನ್ನದು ತಪ್ಪ, ಇಲ್ಲ ನನ್ನದು ತಪ್ಪ, ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಹ್ಮನ ತಪ್ಪ. ಆ ಬ್ರಹ್ಮನ ತಪ್ಪ. ಈಶ್ವರ
ಅಧಿಕಾರ 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 ಮದದಿಂದ ಕೊಟ್ಟಿದೆ ಆ ಬೇಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ, ದ್ರೋಹಿ ನಾನು ನೋಡುವೆ, ನೀತ ನಾನು ನೋಡುವೆ. ಪರಮಾತ್ಮ, ನಾನು ಮಾಡಿದ ಆ ಕರ್ಮದ ಫಲವು ಬಹಳ ವಿಶೇಷವಾಗಿರುವುದು. ಎಂದಿಗೆ ಆ ಪರಮ ಪುರುಷನು ನನ್ನ ತಲೆಯ ಮೇಲೆ ಆತನ ಅಭಯವಸ್ತವಿಡುವನು? ಯಾವ ಧಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತನು. ಅಲ್ಲದೆ ಸಹಸ್ರಾರು ವರ್ಷಗಳ ಕಾಲ ಜಡಶಿಲೆಯಾಗಿ ಬಿದ್ದಿದ್ದ ಅಹಲ್ಯೆಯ ಶಾಪವು ಯಾರ ಪಾದ ಸ್ಪರ್ಶದಿಂದ ವಿಮೋಚನೆಯಾಯಿತು. ಅಂಥ ಸರ್ವಜ್ಞನು ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ಈ ದೀನನಾದ ನನ್ನನ್ನು ಸ್ಮರಿಸಿಕೊಳ್ಳುವರೆ. ಪರಮಾತ್ಮ ತಮ್ಮ ಮಂಗಳ ಸ್ವರೂಪವನ್ನು ಅರಿತು ಸಿದ್ಧಿಯನ್ನೂ ಪಡೆಯುವ ತನಕ ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನೂ ಧರಿಸಿಕೊಳ್ಳುವೆನು. ಇದೋ ನಿಮಗರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ತಮ್ಮ ದರ್ಶನವಾಗುವ ತನಕ ತಮ್ಮನ್ನೇ ಧ್ಯಾನಿಸುತ್ತಿರುವೆನು. ಕೃಷ್ಣ ಮುಕುಂದ ಮಧುಸೂದನ ಮುರಹರಿ ಮಾಧವ ಮೊರೆ ಕೇಳಿ ನೀ ಬಾರಿಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ನೀ ಬಾರಿಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಚೌರಿ ಮೊರೆ ಕೇಳಿ ಬಾರೆಯ ರುಕ್ಮಿಣಿ ಲೋಲ ವಾರಿ ಜಮಾಲ ರುಕ್ಮಿಣಿ ಲೋಲ ವಾರಿ ಜಮಾಲ ವರಗುಣಶೀಲ ವಸುದೇವ ಬಾಲ ವರಗುಣಶೀಲ ವಸುದೇವ ಬಾಲ ಬಣ್ಣಿಸಲಹುದೇ ನಿನ್ನಯಲ್ಲೀಲ ಬಣ್ಣಿಸಲಹುದೇ ನಿನ್ನಯಲ್ಲೀಲ ನೀರಜಲೋಚನ ದರುಶನಕಾರ ನೀರಜಲೋಚನ ದರುಶನಕಾರ ಮೊರೆ ಕೇಳಿ ನೀ ಬಾರೆಯ ಮುರಾಹರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ಬಾರೆಯ ಮುರಾಹರಿ ಮೊರೆ ಕೇಳಿ ನೀ ಬಾರೆಯ ಮೊರೆ ಕೇಳಿ ನೀ ಬಾರೆಯ ಭಕ್ತನ ಮೊರೆ ಕೇಳಿ ನೀ ಬಾರೆಯ
ಭಕ್ತ ಶಿರೋಮಣಿ ವಿದುರ, ಕುಶಲವೇ? ಆಹಾ, ಬಂದೆಯಾ ಮುಕುಂದ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ, ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ, ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಭೋಗ ಭಾಗ್ಯಗಳು ಎಲ್ಲವೂ ಶೂನ್ಯ, ಹರಿಯನು ನೋಡಿದ ನಾನೇ ಧನ್ಯ. ಮಾಧವನ ಪಾದಗಳ ಪೂಜಿಸುವ ಸುಯೋಗವನು, ಮಾಧವನ ಪಾದಗಳ ಪೂಜಿಸುವ ಸುಯೋಗವನು, ಕಂಗಳು ಬೆಳಗುವ ಮಂಗಳಮೂರ್ತಿ, ಕಂಗಳು ಬೆಳಗುವ ಮಂಗಳಮೂರ್ತಿ, ನಾಗಾಶಯನನ ಆಗಮನದಿಂದ, ನಾಗಾಶಯನನ ಆಗಮನದಿಂದ, ನಾನಾದೆ ನಿಂದಿಗೆ ಮಹಾಧನ್ಯ, ನಾನಾದೆ ನಿಂದಿಗೆ ಮಹಾಧನ್ಯ. ಪ್ರಥಮ ಪ್ರಣಾಮಗಳು ನಿನಗೆ ಮುರಳಿ ಮೋಹನನೇ, ದಶ ಪ್ರಣಾಮಗಳು ನಿನಗೆ ದಾಸವಂದಿತನೇ, ಶತ ಪ್ರಣಾಮಗಳು ನಿನಗೆ ಶಂಕು ಚಕ್ರಧರನೇ, ಶಂಕು ಚಕ್ರಧರನೇ. ಸಾಶಿರ ಪ್ರಣಾಮಗಳು ನಿನಗೆ ಸಾಗರ ಶಯನ, ಸಾಗರ ಶಯನ. ಲಕ್ಷ ಪ್ರಣಾಮಗಳು ನಿನಗೆ ಪಕ್ಷಿ ವಾಹನನೇ, ಪಕ್ಷಿ ವಾಹನನೇ. ಕೋಟಿ ಪ್ರಣಾಮಗಳು ನಿನ್ನ ಒಂದು ನಾಮಕ್ಕೆ ಸಾಟಿಯೇ, ಶ್ರೀಹರಿ ಕೃಷ್ಣ. ಮಾಧವ, ನಾನಾದ ನಿಂದಿಗೆ ಮಹಾಧನ್ಯ, ನಾನಾದ ನಿಂದಿಗೆ ಮಹಾಧನ್ಯ, ದೇವಾದಿ ದೇವನ ದರ್ಶನದಿಂದ, ದೇವಾದಿ ದೇವನ ದರ್ಶನದಿಂದ, ನಾನಾದ ನಿಂದಿಗೆ ಮಹಾಧನ್ಯ, ನಾನಾದ ನಿಂದಿಗೆ ಮಹಾಧನ್ಯ. ಪರಮಾತ್ಮ, ಈ ದೀನನ ಮೇಲೆ ದಯೆ ತೋರಿ ಇಂದಿಗೆ ದರ್ಶನವಿತ್ತೆಯ ತಂದೆ. ತಮ್ಮ ಪಾದಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು, ನನ್ನ ಜನ್ಮವೂ ಸಾರ್ಥಕವಾಯಿತು ದೇವ. ವಿದುರ,
ನಿನ್ನ ಕೊಂಡಾಟವೂ ಆಗಿರಲಿ. ನಾನು ಮಾರ್ಗಾಯಾಸದಿಂದ ಬಹಳ ದಣಿದು ಬಂದಿರುವುದು. ಏನಾದರೂ ಆಹಾರವಿದ್ದರೆ ಕೊಡುವಿದುರಾ? ಪರಮಾತ್ಮ, ಸಕಲ ಲೋಕವನ್ನು ತಮ್ಮ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನು ಪರಿಪಾಲಿಸುತ್ತಿರುವ ತಮಗೆ ಈ ಅಣುಸ್ವರೂಪಿಯಾದ ನಾನು ಏನನ್ನೂ ತಾನೇ ಕೊಡಬಲ್ಲೆನು ದೇವ. ಅಲ್ಲದೆ ನನ್ನನ್ನು ಪರೀಕ್ಷೆ ಮಾಡುತ್ತಿರುವೆಯಾ ಪರಂಧಾಮ? ವಿದುರ, ನಾನೇನೋ ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ತೆರಳುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ನನಗೆ ಅಡ್ಡಲಾಗಿ ಬಂದು ನನ್ನನ್ನು ಇಲ್ಲಿಯವರೆಗೂ ಸೆಳೆದು ತಂದಿತು. ನೀನೇನು ಸಾಮಾನ್ಯನೇ ವಿದುರ. ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ, ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನೀರುಣ ಸಾಗರ ನುಡಿಯಮೃತಮಯ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ ನಿನ್ನಯ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ನಿನ್ನಯ ಅನ್ಯರು ಬಲ್ಲರೆ ಮಾನವ ಗುಣ ಗಂಭೀರ. ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ವಿದುರ ವಿದುರ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಕಾಮ ಕ್ರೋಧ ಮದ ಮೋಹವ ತ್ಯಜಿಸಿ ಚಿರದಿಂದಲೇ ನೀ ಜೀವಿಸುತ್ತಿರುವೆ. ಶಿರದಿಂದಲೇ ನೀ ಜೀವಿಸುತ್ತಿರುವೆ. ಧರೆಯೊಳು ನಿನಗಣ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ. ಧರೆಯೊಳು ನಿನಗಣ ಇರುವರೆ ವಿದುರ ನಿನ್ನಯ ಗುಣಕ್ಕೆ ಸಮನಿಹರೆ. ಈಗ ನರಿಯದ ನೀ ಪಾಮರನಂತೆ ನರಿಯದ ನೀ ಪಾಮರನಂತೆ ವಿದುರ ನಿನ್ನೀ ಗುಣಸಾಗರ ನುಡಿಯಮೃತಮಯ ಭಕ್ತಿಯು ಜಗದಿ ಅಪಾರ ನಿನ್ನ ಕೀರ್ತಿಗಿದುವೆ ಆಧಾರ. ವಿದುರ 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 ಸತತವು ನನ್ನನ್ನೇ ಧ್ಯಾನಿಸುತ್ತಾ ಪ್ರಪಂಚದ ಭೋಗ ವಸ್ತುಗಳನ್ನೆಲ್ಲ ತ್ಯಜಿಸಿ ಕಾಮ ಕ್ರೋಧಾದಿಗೆಡೆ ಮಾಡಿಕೊಡದೆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯೇನೆ. ಅದಿರಲಿ, ಏನಾದರೂ ಆಹಾರವಿದ್ದರೆ ಕೊಡುವಿದುರಾ? ಪರಮಾತ್ಮ, ಈ ದೇಹವೇ ತಮ್ಮದಾಗಿರುವಾಗ ನನ್ನಲ್ಲಿ
ಆ ಗೋಮಾತೆಯ ಕ್ಷೀರವಲ್ಲದೆ ಬೇರೇನು ಇಲ್ಲವಲ್ಲ ದೇವ? ಏನು ವಿದುರ? ಕ್ಷೀರವೇ? ಹೌದು ಪರಮಾತ್ಮ. ನನಗತ್ಯಂತ ಪ್ರಿಯವಾದ ಆಹಾರವೇ ಅದು. ಹಿಂದೆ ಕುಚೇಲನು ಬಹುಪ್ರೀತಿಯಿಂದ ತಂದುಕೊಟ್ಟ ಅಮೃತಕ್ಕೆ ಸಮಾನವಾದ ಅವಲಕ್ಕಿಯ ಸಾರವು ಈಗಲೂ ಸವಿದಂತಿದೆ. ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಭಕ್ತಿಯಿಂದ ಕಚ್ಚಿ ನೋಡಿ ಆರಿಸಿಟ್ಟ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿದೆ. ವಿದುರ, ಈಗ ನಿನ್ನಲ್ಲಿರುವ ಕ್ಷೀರವು ಇದಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ ಅದನ್ನೇ ಕೊಡು ವಿದುರ. ಏಕೆ ವಿದುರ, ಏಕೆ ತವಕಪಡುತ್ತಿರುವೆ? ಏನೆಂದು ಹೇಳಲಿ ಪರಮಾತ್ಮ? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ನಾನೇ ಪಾನ ಮಾಡಿಬಿಟ್ಟನಲ್ಲ ದೇವ. ಏನು ವಿದುರ, ನನಗರ್ಪಿಸಿದೆ? ಹೌದು ಪರಮಾತ್ಮ. ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷ ಉಳಿದಿರಬೇಕಲ್ವೇ? ಎಲ್ಲಿ ಆ ಪಾತ್ರೆಯನ್ನು ತೆಗೆದುಕೊಂಡು ಬಾ. ಆಗಲಿ ಪರಮಾತ್ಮ. ಪಾತ್ರೆಯ ನೋಡುವಿದರ ಪಾತ್ರೆಯ ತಳಭಾಗದಲ್ಲಿ ಶೇಷವಿದ್ದರೂ ಇಲ್ಲವೆಂದು ಹೇಳುತ್ತಿರುವೆ. ನೀನೆಂತ ಸುಳ್ಳುಗಾರನಯ್ಯ? ಪರಮಾತ್ಮ, ಅದರಿಂದ ತಮ್ಮ ತುದಿ ನ್ಯಾಲಿಗೆಯೂ ಸಹ ನೆನೆಯುವಂತಿಲ್ಲವಲ್ಲ ದೇವ? ಏಕೆ ನೆನೆಯುವಂತಿಲ್ಲ ವಿದುರ? ಇದೋ ನೋಡುತ್ತಿರು. ವಿದುರ, ಪರಮಾತ್ಮ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನಿಟ್ಟುಕೊಂಡು ಕ್ಷೀರವಿಲ್ಲೆಂದು ಹೇಳುತ್ತಿರುವೆಯಾ? ಅದೋ ಅಲ್ಲಿ ನೋಡು. ಆಹಾ, ಧನ್ಯನಾದೆ ಪರಮಾತ್ಮ, ಧನ್ಯನಾದೆ. ಬ್ರಹ್ಮಾಂಡದೀಶಂ ಭುವ್ಯೋ ಭಕ್ತ ಜನ ಪರಿಪಾಲನು ಸಪ್ತಾದಿ ಮುನಿ ವಂದಿತಂ ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಕ್ಷೀರಸಾಗರಾಶಯನ ತಮ್ಮ ನಾಮಾವಿದೇಯವೇ ಬಲು ಅಮರ ವಾಮನ ರೂಪದ ಬಲಿಹರ ತಮ್ಮ ನಾಮಾವಿದೇಯವೇ ಬಲು ಅಮರ ಅಮರರಿಗೆ ನೀ ಕರುಣೆಯ ತೋರಿ ಅಮರರಿಗೆ ನೀ ಕರುಣೆಯ ತೋರಿ ತಾಮಸನಿಗಿದ ದಾಮೋದರ ಸಾಗರಾಶಯನ ಕ್ಷೀರಸಾಗರಾಶಯನ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಮುರಳೀಧರ ಕರುಣಾಕರ ಪಾಲಿಸೈ ಶ್ರೀಧರ ಸಾಗರಾಶಯನ ಕ್ಷೀರಸಾಗರಾಶಯನ ಸಾಗರಾಶಯನ ಕ್ಷೀರಸಾಗರಾಶಯನ. ಪರಮಾತ್ಮ, ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದ್ದೇವೆ. ತಮ್ಮನ್ನು ಪಡೆದ ಆ ವಸುದೇವ ದೈವಕಿಯರೇ ಧನ್ಯ. ಪರಮಾತ್ಮ, ತಾವು ದಯ ಮಾಡಿಸಿದ ಕಾರಣವನ್ನು ನಾನು ಸಹ ತಿಳಿಯಬಹುದೇ ದೇವ? ವಿದುರ,
ಆ ಪಾಂಡವರಿಗೋಸ್ಕರ ರಾಯಭಾರಿಯಾಗಿ ಆ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು ವಿದುರ. ಭಕ್ತರಾದ ಪಾಂಡವರಿಗೆ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ಪರಿಪಾಲಿಸಿದೆ. ತಮ್ಮ ಮಹಿಮೆಯನ್ನು ಎಷ್ಟು ಕೊಂಡಾಡಿದರೂ ಸಾಲದು ದೇವ. ವಿದುರ, ನಾನು ನನ್ನ ಸೋದರತ್ತೆಯಾದ ಕುಂತಿದೇವಿಯ ಬಳಿಯಲ್ಲಿ ಕೆಲವೊಂದು ರಹಸ್ಯವಾದ ವಿಚಾರಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನನ ಸ್ಥಾನಕ್ಕೆ ಬರುವೆನು. ನೀನು ಸಹ ಅಲ್ಲಿಗೆ ಬಾ. ಪರಮಾತ್ಮ, ಹಿಂದೆಂದೂ ನಡೆಯದಂತ ವಿಚಿತ್ರವಾದ ಪ್ರಸಂಗವೊಂದು ನಡೆಯುವುದು, ನೀನು ನೋಡುವೆಯಂತೆ. ಪರಮಾತ್ಮ, ತಾವಿರುವ ಸ್ಥಳದಲ್ಲಿ ವಿಚಿತ್ರವಲ್ಲದೆ ಬೇರೇನು ತಾನೇ ನಡೆಯುವುದು ದೇವ. ಆಗಲಿ ಪರಮಾತ್ಮ. ವಿದುರ, ಹಾಗೆ ಬರುವಾಗ ನಿನ್ನಲ್ಲಿರುವ ಶಿವಧನಸ್ಸನ್ನು ಮರೆಯದೆ ತೆಗೆದುಕೊಂಡು ಬಾ ವಿದುರ. ಆಗಲಿ ಪರಮಾತ್ಮ. ಜಗದ ಜೀವನದಾತನು ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಈ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ. ನಿಗಮ ಗೋಚರನ್ನೇ ನಿರ್ಮಲಾತ್ಮಕ ನಿನ್ನ, ನಿಗಮ ಗೋಚರನ್ನೇ ನಿರ್ಮಲಾತ್ಮಕ ನಿನ್ನ, ಅಲ್ಲವರಿಲ್ಲ ಜಗದ ಜೀವದಲ್ಲಿ, ಬಲ್ಲವರಿಲ್ಲ ಜಗದ ಜೀವದಲ್ಲಿ, ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವನಗೆ ಸಿಲುಕಿದ ಭ್ರಾಂತಿಯ ಮನುಜರ, ಭವರೋಗ ವೈದ್ಯ ನೀ ಪರಿಪಾಲಿಸ, ಭವರೋಗ ವೈದ್ಯ ನೀ ಪರಿಪಾಲಿಸ, ಜಗದ ಜೀವನದಾತನು ನೀನೇ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಆಡಿಸಿ ಕುಣಿಸಿ ಮಾಯೆಯ ಕವಿಸಿ, ಈ ಮನ ಮಿಡಿಯುವ ಮೋಹನ ರೂಪ ದೇವ ಜಗದ ಜೀವನದಾತನು ನೀನೇ, ಜಗದ ಜೀವನದಾತನು